ಇನ್ನು ವಿಧಾನಸೌಧದ ಕಾರ್ಯಕ್ರಮ ಏನಿತ್ತು ಅದೇ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಳಿಯ ಇವರೆಲ್ಲ ಸೇರಿಸ್ಕೊಂಡ್ಬಿಟ್ಟು ಗುಡ್ಡೆ ಹಾಕೊಂಡ್ಬಿಟ್ಟಿದ್ರಲ್ಲ ಜಾತ್ರೆ ಮಾಡೋ ರೀತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮವನ್ನು. ಈ ವಿಚಾರದಲ್ಲಿ ರಾಜ್ಯಪಾಲರ ವಿಚಾರದಲ್ಲಿ ಅವ್ರನ್ನ ಕರೀಲಿಲ್ಲ, ಅವ್ರನ್ನ ಕರೆದ್ರು, ಇವೆಲ್ಲ ಚರ್ಚೆ ಆಗ್ತಿತ್ತಲ್ಲ. ಈಗ ರಾಜಭವನವೇ ಸ್ಪಷ್ಟಪಡಿಸ್ತಾ ಇದೆ, ನಮ್ಮನ್ನ ಕರೆದಿದ್ದೇ ಮುಖ್ಯಮಂತ್ರಿಗಳು ಅಂತ ಹೇಳಿ. ಸೊ ಈಗ ಏನು ಸರ್ಕಾರ ಉತ್ತರ ಕೊಡುತ್ತೆ? ಶೇಮ್ ಅಲ್ವಾ? ಇನ್ನೊಂದು ಕಡೆಗೆ ಬಿಜೆಪಿ ನಾಯಕರು ಯಾರೆಲ್ಲ ಸಾವನ್ನಪ್ಪಿದ್ರು 11 ಜನ, ಅವರ ಕುಟುಂಬಗಳಿಗೆ ಹೋಗಿ ಸಾಂತ್ವನ ಹೇಳುವಂಥ ಕೆಲಸ ಮಾಡಿ ಸರ್ಕಾರವನ್ನು ತಿವಿಯೋ ಕೆಲಸ ಕೂಡ ಮಾಡಿದ್ದಾರೆ. ಏನೆಲ್ಲ ಒಟ್ಟು ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ ನೋಡಿ. ವಿಧಾನಸೌಧ ಕಾರ್ಯಕ್ರಮಕ್ಕೆ ರಾಜ್ಯಪಾಲರಿಗೆ ಆಹ್ವಾನಿಸಿದ್ಯಾರು? ರಾಜ್ಯಪಾಲರಿಗೆ ಆಹ್ವಾನ ಕೊಟ್ಟಿದ್ಯಾರು? ಕೊನೆಗೂ ಮೌನ ಮುರಿದ ರಾಜಭವನ. ಹೌದು, 18 ವರ್ಷಗಳ ಬಳಿಕ RCB ಏನೋ IPL ಕಪ್ ಗೆದ್ದು ಸಂಭ್ರಮಿಸಿದೆ. ಆದರೆ ಬೆಂಗಳೂರಿನಲ್ಲಿ RCB ವಿಜಯೋತ್ಸವ ಕಾರ್ಯಕ್ರಮದಿಂದ ದುರಂತವೇ ಸಂಭವಿಸಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿತ್ತು. ಎರಡೂ ಕಡೆಗಳಲ್ಲಿ ಜನಸಾಗರವೇ ತುಂಬಿತ್ತು. ಇಷ್ಟು ಜನರ ಮಧ್ಯೆ ರಾಜ್ಯಪಾಲರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಆಸೀನರಾದರು. ಆದರೆ ಈ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನು ಆಹ್ವಾನಿಸಿದ್ದು ಯಾರು ಎಂಬುದೇ ಗೊತ್ತಿರಲಿಲ್ಲ. CM ಆಗಲಿ DCM ಆಗಲಿ ರಾಜ್ಯಪಾಲರನ್ನ ಕರೆದಿದ್ದು ಯಾರು ಅಂತ ಅವರನ್ನೇ ಕೇಳಿ ನಮಗ್ ಗೊತ್ತಿಲ್ಲ ಅಂತ ಜಾರಿಕೊಂಡಿದ್ರು. ಆದ್ರೆ ಈಗ ರಾಜಭವನ ಖುದ್ದು ವಿವಾದಕ್ಕೆ ತೆರೆ ಎಳೆದಿದೆ. ನೀವು ರಾಜ್ಯಪಾಲರನ್ನು ಕೇಳಬೇಕು, ನಂಗೆ ಕೇಳೋದು ಏನು ಹೇಳ್ತಿಲ್ಲ ಸರ್. ಗೋವಿಂದ ರಾಜ್ ಅವರು ಆಹ್ವಾನ ಕೊಟ್ಟಿದ್ರ? ನನಗೆ ಗೊತ್ತಿಲ್ಲ, ಅದೆಲ್ಲ ನನಗೇನು ಗೊತ್ತಿಲ್ಲ. ಎಲ್ಲಕ್ಕೆ ಇದನ್ನ ಪೂರ್ಣ ಅವರ ಆಯೋಗ ಎನ್ಕ್ವೈರಿ ಮಾಡ್ತಾ ಇದೆ. ನನ್ನ ಮಾತುಗಳಿಂದ ಯಾವುದು ಇನ್ಫ್ಲೂಯೆನ್ಸ್ ಆಗಬಾರ್ದು. ಸರ್, ಈಗ ರಾಜ್ಯಪಾಲರ ಕಡೆಯಿಂದನೂ ಕೂಡ ಯಾವುದೇ ರೀತಿಯಾದಂಥ ಫೀಡ್ಬ್ಯಾಕ್ ಬಂದಿಲ್ಲ. ಹಾಗಾಗಿ ಇದು ಪ್ರಶ್ನೆಯಾಗಿ ಉಳಿಯುತ್ತೆ. ಸರ್ಕಾರ ಆಹ್ವಾನ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಸರ್. ನೀವು ರಾಜ್ಯಪಾಲರು ಭೇಟಿ ಮಾಡಿ. ರಾಜ್ಯಪಾಲರನ್ನು ಆಹ್ವಾನಿಸಿದ್ದೇ ಮುಖ್ಯಮಂತ್ರಿ. CM ಆಹ್ವಾನದ ಮೇಲೆ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು. ಇನ್ನು ವಿಧಾನಸೌಧ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇ ಸರ್ಕಾರ ಅಂತ ದೃಢಪಟ್ಟಿದೆ. ಸರ್ಕಾರದ ಆಹ್ವಾನದ ಮೇರೆಗೆ ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಭಾಗವಹಿಸಿದ್ದು ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಖುದ್ದು ರಾಜಭವನ ಸ್ಪಷ್ಟೀಕರಣ ಕೊಟ್ಟಿದೆ. ರಾಜ್ಯಪಾಲರನ್ನು ಆಹ್ವಾನಿಸಿದ್ದೇ CM. RCB ಆಟಗಾರರಿಗೆ ರಾಜಭವನದಲ್ಲೇ ಸನ್ಮಾನಿಸಲು ರಾಜ್ಯಪಾಲರು ಬಯಸಿದ್ರಂತೆ. ಈ ಬಗ್ಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೂ ರಾಜ್ಯಪಾಲರು ಮಾಹಿತಿಯನ್ನು ಕೊಟ್ಟಿದ್ದರಂತೆ. ಆದರೆ CM ಸಿದ್ದರಾಮಯ್ಯ ಖುದ್ದು ರಾಜ್ಯಪಾಲರಿಗೆ ಕರೆ ಮಾಡಿ ವಿಧಾನಸೌಧದ ಬಳಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ, ನೀವು ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಆಹ್ವಾನವಿತ್ತರಂತೆ. ಹೀಗಾಗಿ CM ಕರೆಯೋಲೆ ಮೇರೆಗೆ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ಭಾಗಿಯಾದರು ಅನ್ನೋ ಮಾಹಿತಿಯನ್ನು ರಾಜಭವನ ನೀಡಿದೆ. ನನಗೂ ವಿಧಾನಸೌಧದ ಕಾರ್ಯಕ್ರಮಕ್ಕೂ ಸಂಬಂಧನೇ ಇಲ್ಲ. ನಾನು ರಾಜ್ಯಪಾಲರನ್ನು ಇನ್ವೈಟ್ ಮಾಡಿಲ್ಲ. ನನ್ನನ್ನೇ ಇನ್ವೈಟ್ ಮಾಡಿದ್ದು KSCA. ಇದು CM ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಕೊಟ್ಟಂತಹ ಹೇಳಿಕೆ. ಆದರೆ ಈಗ ರಾಜಭವನದಿಂದ ಅಧಿಕೃತವಾಗಿ ಒಂದು ಮಾಹಿತಿ ಹೊರಬರ್ತಾ ಇದೆ. ಪ್ರಮುಖವಾಗಿ ರಾಜಭವನದಿಂದಲೇ ನಾವು RCB ಆಟಗಾರನ ಸನ್ಮಾನ ಮಾಡೋದಕ್ಕೆ ಮುಂದಾಗಿದ್ವಿ. ಈ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನ ಸಂಪರ್ಕ ಮಾಡಿದ್ವಿ. ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆ ಆಗಬೇಕಾಗಿದೆ, ಇದ್ರ ಬಗ್ಗೆ ನೀವು ಕ್ರಮ ತೆಗೆದುಕೊಳ್ಳಿ ಅಂತ. ಆ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಯವರು ರಾಜ್ಯ ಸರ್ಕಾರದಿಂದಲೇ ಕಾರ್ಯಕ್ರಮವನ್ನು ವಿಧಾನಸೌಧದಲ್ಲಿ ಮಾಡ್ತಾ ಇದ್ದೇವೆ, ಹಾಗಾಗಿ ನೀವು ಬರಬೇಕಾಗತ್ತೆ ಅಂತ ಹೇಳಿದ್ರು. ತದನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಅಧಿಕೃತವಾಗಿ ರಾಜ್ಯಪಾಲರನ್ನ ಇನ್ವೈಟ್ ಮಾಡಿಸಿದ್ರು. ಇದು ರಾಜಭವನ ಮೂಲಗಳ ಮಾಹಿತಿ. ಹಾಗಾಗಿ ಸರ್ಕಾರ ಹೇಳಿದ್ದೊಂದು, ರಾಜಭವನ ಹೇಳ್ತಾ ಇರತಕ್ಕಂಥದ್ದು ಇನ್ನೊಂದು. ಈ ರೀತಿಯ ಪ್ರಕ್ರಿಯೆಗಳು ಮತ್ತು ಗೊಂದಲಗಳು ಇನ್ನೂ ಕೂಡ ಮುಂದುವರೆದಿದೆ. ಹಾಗಾಗಿ ರಾಜಭವನದ ಈ ಮಾಹಿತಿಗೆ ಸರ್ಕಾರದ ಸ್ಪಷ್ಟನೆ ಏನು ಗೊತ್ತಾಗಬೇಕಾಗಿದೆ. ವಿಧಾನಸೌಧದ ಸಮಾರಂಭ ಮೊದಲೇ ದುರಂತ. ಜನರ ಜೀವಕ್ಕಿಂತ ವಿಜಯೋತ್ಸವವೇ ಮುಖ್ಯವಾಯ್ತಾ? ಸಾವಿನ ಸುದ್ದಿ ತಿಳಿದರೂ ಸಂಭ್ರಮಾಚರಣೆ ನಡೆಸಿದ್ರ? ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ದಿನಕ್ಕೊಂದು ಸತ್ಯವನ್ನ ಹೊರಹಾಕ್ತಾ ಇದೆ. ಜೂನ್ 4ರಂದು ವಿಧಾನಸೌಧ ಮುಂಭಾಗ ವಿಜಯೋತ್ಸವ ಸಮಾರಂಭ ಆರಂಭಕ್ಕೂ ಮೊದಲೇ ಚಿನ್ನಸ್ವಾಮಿ ಬಳಿ ದುರಂತ ಸಂಭವಿಸಿತ್ತು. ಕಾಲ್ತುಳಿತದಲ್ಲಿ 4 ಸಾವನ್ನಪ್ಪಿದ್ರು. ಅಭಿಮಾನಿಗಳ ಸಾವಿನ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಕಮಿಷನರ್ ದಯಾನಂದ್ ನೀಡಿದರು. ಆಟಗಾರರು ಹೋಟೆಲ್ ಬಿಡೋ ಮೊದಲೇ ಕಾಲ್ತುಳಿತದಲ್ಲಿ 4 ಸಾವನ್ನಪ್ಪಿರುವ ಕುರಿತು DGIGPಗೆ ಮಾಹಿತಿಯನ್ನ ನೀಡಿದರು. ಘಟನೆಯ ಕ್ಷಣದ ಮಾಹಿತಿಯನ್ನ ಹಿರಿಯ ಅಧಿಕಾರಿಗಳಿಗೆ ತಿಳಿಸಲಾಗಿತ್ತು. ಅನಾಹುತದ ಬಗ್ಗೆ ಅರಿವಿದ್ದರೂ ಹಿರಿಯ ಅಧಿಕಾರಿಗಳು ಮೌನ ವಹಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ವಿಜಯೋತ್ಸವಕ್ಕೂ ಮೊದಲೇ ದುರಂತ. ವಿಧಾನಸೌಧ ಬಳಿ ಸಮಾರಂಭ ಆರಂಭಕ್ಕೂ ಮೊದಲೇ ದುರಂತ. ಆಟಗಾರರು ಹೋಟೆಲ್ ಬಿಡೋ ಮೊದಲೇ ಕಾಲ್ತುಳಿತದ ಮೆಸೇಜ್. ಕಾಲ್ತುಳಿತದಿಂದ 4 ಸಾವನ್ನಪ್ಪಿರುವ ಬಗ್ಗೆ ಪೊಲೀಸರಿಗೆ ಸಂದೇಶ. ಬಳಿಕ ಸಂಜೆ 4:30ಕ್ಕೆ ತಾಜ್ನಿಂದ ಹೊರಗೆ ಕರೆತಂದ ಪೊಲೀಸರು. ಸಂಜೆ 4:45ಕ್ಕೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ಗೆ ಆಟಗಾರರ ಎಂಟ್ರಿ. ಸಾವು ನೋವು ಬಗ್ಗೆ DGIGPಗೆ ತಿಳಿಸಿದ್ದ ಪೊಲೀಸ್ ಕಮಿಷನರ್. ವಿಧಾನಸೌಧ ಕಾರ್ಯಕ್ರಮಕ್ಕೂ ಮೊದಲೇ DGIGಗೆ ಕಾಲ್ತುಳಿತ ಮಾಹಿತಿ. ಆದರೆ ವಿಜಯೋತ್ಸವ ಸಂಭ್ರಮಕ್ಕೂ ಮೊದಲೇ ಪೊಲೀಸರಿಗೆ ಮಾಹಿತಿ ತಿಳಿದಿದ್ರು ಯಾಕೆ ಪೊಲೀಸರು ತಡೆಯಲಿಲ್ಲ? ಅಪಾಯ ಗೊತ್ತಿದ್ರೂ ಯಾಕೆ ಅಧಿಕಾರಿಗಳು ಸುಮ್ಮನಿದ್ರು ಎಂಬ ಹಲವು ಅನುಮಾನಗಳು ಹುಟ್ಟಿವೆ. ಸರ್ಕಾರದಿಂದ RCB ಆಟಗಾರರಿಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ
ಸನ್ಮಾನವನ್ನು ಮಾಡೋದಕ್ಕೂ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಉಂಟಾಗಿ 4 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಹೋಟೆಲ್ನಿಂದ, ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಿಂದ ಆಟಗಾರರನ್ನು ಸುಮಾರು ಸಂಜೆ 4:30 ಸುಮಾರಿಗೆ ಅಲ್ಲಿಂದ ಕರೆತರುವ ಕೆಲಸವನ್ನು ಮಾಡ್ತಾರೆ. ಅದಕ್ಕೂ ಮೊದಲೇ ಹಿರಿಯ ಅಧಿಕಾರಿಗಳಿಗೆ ಕಾಲ್ತುಳಿತ ಉಂಟಾಗಿರೋ ಬಗ್ಗೆ ಮಾಹಿತಿ ಬಂದಿರುತ್ತೆ. ಸುಮಾರು 4:45 ವೇಳೆಗೆ RCB ಆಟಗಾರರನ್ನು ಗ್ರ್ಯಾಂಡ್ ಶೆಫ್ ಮುಂಭಾಗಕ್ಕೆ ಕರೆತರಲಾಗುತ್ತೆ. 5 ಗಂಟೆಗೆ ಆ ಕಾರ್ಯಕ್ರಮ, ಸನ್ಮಾನ ಇವೆಲ್ಲವೂ ಕೂಡ ಶುರುವಾಗುತ್ತೆ. ಅಷ್ಟರಲ್ಲಾಗಲೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಗಳು ಬಂದಿರುತ್ತೆ. ಈ ಸಾವು ನೋವು ಹೆಚ್ಚಾಗ್ತಿದೆ, ಅದ್ರ ಜೊತೆಗೆ ಈ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಗಾಯಾಳುಗಳಾಗಿ ಸಾಕಷ್ಟು ಮಂದಿ ಆಸ್ಪತ್ರೆಯನ್ನು ಸೇರ್ತಿದ್ದಾರೆ ಅಂತೇಳಿ ಈ ವಿಚಾರವನ್ನು ಅಂದಿನ ಪೊಲೀಸ್ ಆಯುಕ್ತರಾಗಿದ್ದಂತಹ ದಯಾನಂದ್, DG ಅಂಡ್ IGP ಸಲೀಮ್ರವರ ಗಮನಕ್ಕೆ ತರುವ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಗೊತ್ತಾಗ್ತಿದೆ. ಹೀಗಿದ್ದು ಕೂಡ ಸರ್ಕಾರ ಸಾವಿನ ಮನೆಯಲ್ಲಿ ಈ ಒಂದು ಸೆಲೆಬ್ರೇಷನನ್ನು ಮಾಡಬೇಕಾಯ್ತಾ ಅನ್ನೋ ಮಟ್ಟದಲ್ಲಿ ಈಗಾಗಲೇ ಟೀಕೆಗಳು ವ್ಯಕ್ತವಾಗ್ತಿರೋದು, ಅಥವಾ ಅಧಿಕಾರಿಗಳು ಈ ವಿಚಾರವನ್ನು ಸರ್ಕಾರದ ಮಟ್ಟದಲ್ಲಿ, ಅದು CMಗಾಗಲಿ, ಗೃಹ ಸಚಿವರಿಗಾಗಲಿ ಅಥವಾ DCMಗಾಗಲಿ ಹೇಳದೆ ಮುಚ್ಚಿಟ್ಟಿದ್ರಾ? ಇದಕ್ಕೆ ಸರ್ಕಾರವೇ ಸ್ಪಷ್ಟನೆಯನ್ನು ಕೊಡಬೇಕು. ಅಧಿಕಾರಿಗಳು ತಮಗೆ ಮಾಹಿತಿಯನ್ನು ಹೇಳಿದ್ರಾ, ಅಥವಾ ಯಾವ ಕಾರಣಕ್ಕೋಸ್ಕರ ಈ ವಿಚಾರವನ್ನು ತಿಳಿದು ಕೂಡ ಈ ರೀತಿಯಾದಂತಹ ಸೆಲೆಬ್ರೇಷನ್ಗೆ ಅವಕಾಶವನ್ನು ಮಾಡಿಕೊಟ್ರಿ ಅನ್ನೋದನ್ನು ಸರ್ಕಾರ ಉತ್ತರ ನೀಡಬೇಕಿದೆ. ಹೈಕೋರ್ಟ್ನಲ್ಲಿ ಸ್ವಯಂ ಪ್ರೇರಿತ ಕೇಸ್ ವಿಚಾರಣೆ, ನಾಡಿದ್ದು ತನಿಖಾ ವರದಿ ಸಲ್ಲಿಕೆಗೆ ಸೂಚನೆ. ಇನ್ನು ಕಾಲ್ತುಳಿತದಲ್ಲಿ 11 ಮಂದಿ ಸಾವಿನ ಬಗ್ಗೆ ಹೈಕೋರ್ಟ್ನಲ್ಲಿ ಇವತ್ತು ಕೂಡ ವಿಚಾರಣೆ ನಡೆದಿದೆ. ವರದಿ ಸಲ್ಲಿಕೆಗೆ AG ಶಶಿಕಿರಣ್ ಶೆಟ್ಟಿ 1 ತಿಂಗಳ ಕಾಲಾವಕಾಶ ಕೋರಿದರು. ಈಗಾಗಲೇ ತನಿಖೆ ನಡೀತಾ ಇದ್ದು ವರದಿ ಸಲ್ಲಿಕೆಗೆ ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದರು. ಆದರೆ ಇದಕ್ಕೆ ಅವಕಾಶ ಕೊಡದ ಹೈಕೋರ್ಟ್ ನಾಡಿದ್ದು ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಸುವಂತೆ ಸೂಚನೆ ಕೊಟ್ಟಿದೆ. ಇನ್ನೊಂದೆಡೆ RCB ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸಲೆ ಬಂಧನ ಕಾನೂನು ಬಾಹಿರ ಅಂತ ಅವರ ವಕೀಲರು ವಾದ ಮಂಡಿಸಿದ್ದು ನಾಳೆಗೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 11 ಜನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಈ ಸಂದರ್ಭದಲ್ಲಿ AG ಶಶಿಕಿರಣ್ ಶೆಟ್ಟಿ ಕೂಡ ಹಾಜರಾಗಿದ್ದು ವರದಿ ಸಲ್ಲಿಕೆಗೆ 1 ತಿಂಗಳ ಕಾಲ ಅವಕಾಶ ಬೇಕು ಅಂತ ಕೂಡ ಕೇಳ್ಕೊಂಡಿರ್ತಾರೆ. ಯಾಕೆಂದರೆ ಈಗಾಗಲೇ ತನಿಖೆ ನಡೀತಾ ಇದೆ, ಈ ಹೊತ್ತಲ್ಲಿ ಆತುರವಾಗಿ ವರದಿ ನೀಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳುವಂಥದ್ದು. ಆದರೆ ನ್ಯಾಯಾಧೀಶರು ಇದಕ್ಕೆ ಒಪ್ಪೋದಿಲ್ಲ. 1 ತಿಂಗಳ ಅವಕಾಶ ಕೊಡೋಕ್ಕಾಗೋದಿಲ್ಲ, ಗುರುವಾರ ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ ಮಾಡಿ ಅನ್ನೋ ಆದೇಶವನ್ನು ನೀಡಿರುವಂಥದ್ದು. ಮತ್ತೊಂದು ಕಡೆ RCB ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥರಾಗಿರುವಂಥ ನಿಖಿಲ್ ಸೋಸಲೆ ಪ್ರಕರಣ ಸಂಬಂಧಪಟ್ಟಾಗ ಕೂಡ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆಯಲ್ಲಿ ನಿಖಿಲ್ ಸೋಸಲೆ ಬಂಧನ ಕಾನೂನು ಬಾಹಿರ ಅಂತ ಅವರ ಪರ ವಕೀಲರು ಕೂಡ ವಾದ ಮಾಡಿದ್ರು. ಈ ಸಂಬಂಧಪಟ್ಟ ಹಾಗೆ ನಾಳೆಗೆ ಆ ವಿಚಾರಣೆಯನ್ನು ಕೂಡ ಮುಂದೂಡಿರುವಂಥದ್ದು. ಕಾಲ್ತುಳಿತದಲ್ಲಿ ಮೃತಪಟ್ಟ ಭೂಮಿಕ್ ಮನೆಗೆ ಬಿಜೆಪಿ, ಕುಟುಂಬಕ್ಕೆ ಸಾಂತ್ವನ, ಸರ್ಕಾರದ ವಿರುದ್ಧ ಕಿಡಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಮೃತಪಟ್ಟ ಭೂಮಿಕ್ ಮನೆಗೆ ವಿಪಕ್ಷ ನಾಯಕ R ಅಶೋಕ್ ನೇತೃತ್ವದ ನಿಯೋಗ ಭೇಟಿ ನೀಡಿದರು. ಭೂಮಿಕ್ ಕುಟುಂಬಸ್ಥರಿಗೆ ಅಶೋಕ್ ಸಾಂತ್ವನ ಹೇಳಿದರು. ಅಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇದ್ದಿದ್ರೆ ಭೂಮಿಕ್ ಉಳಿತಾ ಇದ್ದ. RCB ಇತಿಹಾಸದಲ್ಲಿಯೇ ಕರಾಳ ಅಧ್ಯಾಯ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಇನ್ನೊಂದೆಡೆ ಭೂಮಿಕ್ ತಂದೆ ಮಗನ ಈಗಲೂ ನೆನೆದು ಕಣ್ಣೀರಿಡ್ತಾ ಇದ್ದಾರೆ. ನನ್ನ ಮಗ ಮತ್ತೆ ಮರಳಿ ಬರಲ್ಲ, ಪೊಲೀಸರು ಅಂದು ನಮಗೆ ಸಹಾಯ ಮಾಡಿದ್ದಾರೆ, ಅವರ ಮೇಲೆ ಕ್ರಮ ಕೈಗೊಳ್ಳದಂತೆ ಮನವಿ ಮಾಡಿದರು. RCB ಇತಿಹಾಸದಲ್ಲೇ ಒಂದು ಕರಾಳ ಅಧ್ಯಾಯ ಆಗೋಯ್ತಿದೆ. RCB ಮಾಡುವಂಥದ್ದು ಜನಕ್ಕೆ ಸಂತೋಷ ಕೊಡೋದಕ್ಕೋಸ್ಕರ, ಆದರೆ ಈ RCB ಜನರಿಗೆ ನೋವನ್ನು ಕೊಟ್ಟಿದೆ. ಈ RCB ಯಾವುದೇ ಕಾರಣಕ್ಕೂ ಆ ಪೊಲೀಸರನ್ನ ಅಮಾನತು ಮಾಡಿದಾರಲ್ಲ, ಅದು ತುಂಬ ತಪ್ಪು. ಅವ್ರನ್ನ ಆದಷ್ಟು ಬೇಗ ಇದು ಮಾಡ್ಕೊಳ್ಳಿ. ಇದೇ ಗಿರೀಶ್ ಅನ್ನೋರು ಅವ್ರು ಬಂದು ಹೇಳೋ ಹೊತ್ತಿಗೆ ನಮಗೋಸ್ಕರ, ನನಗೊಬ್ಬನಿಗಲ್ಲ, ಅಲ್ಲಿದ್ದ 11 ಜನಿಗೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ಯಾರ ಅದು ನಮಗೆ ಗೊತ್ತು. ಆದರೆ ಆ ಪೊಲೀಸರು ಇದ್ದವರು ನಮ್ಗೆ ಯಾವ ಲೆವೆಲಿಗೆ ಎಲ್ಲಿಂದ ಎಲ್ಲಿಗೂ ಅವ್ರ ಕರ್ತವ್ಯನ ಮಾಡ್ಯಾರೆ. ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಮಾತ್ರ ಭಾಳ ತಪ್ಪು. ಅವರನ್ನು ಸರ್ಕಾರದ ಪರವಾಗಿ ಕೇಳ್ಕೊಂತೀರಿ, ಅವ್ರು ತಪ್ಪು ಮಾಡದಿದ್ದರಿಗೆ ಶಿಕ್ಷೆ ಕೊಡಬೇಡಿ. CMಗೆ ಬಹಿರಂಗ ಪತ್ರ ಬರೆದ ವಿಜಯೇಂದ್ರ, ಜೂನ್ 13, 16ರಂದು ಬೃಹತ್ ಪ್ರತಿಭಟನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಪ್ರಕರಣ ಸಂಬಂಧ CM ಸಿದ್ದರಾಮಯ್ಯಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಹಿರಂಗ ಪತ್ರ ಬರೆದಿದ್ದಾರೆ. 3 ಪುಟಗಳ ಪತ್ರದಲ್ಲಿ ಪ್ರಕರಣದಲ್ಲಿ CM ನಡೆ, ನುಡಿ, ಕೈಗೊಂಡ ಕ್ರಮ, ಭದ್ರತಾ ವೈಫಲ್ಯ, ಪೊಲೀಸ್ ಅಮಾನತು ಖಂಡಿಸಿದ್ದಾರೆ. ಕಳೆದ ಜೂನ್ 4 ಕರ್ನಾಟಕ ಇತಿಹಾಸದಲ್ಲಿ ಕರಾಳ ಅಧ್ಯಾಯದ ದಿನ. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದಂತೆ ಅಂತ ಟೀಕೆ ಮಾಡಿದ್ರು. ಇನ್ನು ಶಿವಮೊಗ್ಗದಲ್ಲಿ ಮಾತನಾಡಿದ ವಿಜಯೇಂದ್ರ, ಜನವಿರೋಧಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲು ನಾವು ಮುಂದಾಗಿದ್ದೇವೆ. ಜೂನ್ 13ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದೇವೆ. ಜೂನ್ 16ರಂದು ಎಲ್ಲಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೇವೆ. CM DCM ರಾಜೀನಾಮೆ ಕೊಡುವವರೆಗೂ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಜೂನ್ 13ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಪ್ರತಿಭಟನೆ ಅವತ್ತೇ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡೋರಿದ್ದೇವೆ. ತದನಂತರದಲ್ಲಿ ಜೂನ್ 16ನೇ ತಾರೀಕು ಸೋಮವಾರ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬೃಹತ್ ಪ್ರತಿಭಟನೆ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೇವೆ. 2ನೇ ಹಂತದ ಹೋರಾಟ. ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು
ಆ ಸ್ಥಾನದಿಂದ ಇಳಿಬೇಕು, ರಾಜೀನಾಮೆ ಕೊಡಬೇಕು. ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟವನ್ನ ನಾವು ವಿಸ್ತರಿಸ್ತೇವೆ, ಹೋರಾಟವನ್ನು ಮುಂದುವರಿಸ್ತೇವೆ. ಒಟ್ಟಾರೆ ಕಾಲ್ತುಳಿತ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಸಿಗ್ತಾ ಇದ್ದು ರಾಜಕೀಯ ಮೇಲಾಟ ಜೋರಾಗಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.